ಶಾಸಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ. 18 ಜನ ಶಾಸಕರ ಅಮಾನತು ಪ್ರಕ್ರಿಯೆನ ವಾಪಸ್ ಪಡೆಯೋದಕ್ಕೆ ಸ್ಪೀಕರ್ ಅವರು ಪರಿಶೀಲನೆ ನಡೆಸಬೇಕಂತ. ಯಾವಾಗ ಮನವಿ ಕೊಡ್ತೀರಾ? ಸ್ಪೀಕರ್ ಅವರು ಇದಕ್ಕೆ ಒಪ್ಪಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಾವು ಕಾನೂನೇ ಮಾತಾಡ್ತಾ ಇದ್ದೀವಿ, ನಮ್ಮ ಹಕ್ಕುಗಳ ಬಗ್ಗೆ ಮಾತಾಡ್ತಿದ್ವಿ. ಕಾನೂನು ಪ್ರಕಾರ 348 ಪ್ರಕಾರ ಆ ಸೆಷನ್ಗೆ ಮಾತ್ರ ಸೀಮಿತವಾಗಿ ನಮ್ಮನ್ನ ಸಸ್ಪೆನ್ಷನ್ ಮಾಡುವಂತ, ವಜಾ ಮಾಡುವಂತ ಅಧಿಕಾರ ಇತ್ತು ಅಷ್ಟೇ. ಆದರೂ ಮೀರಿ ನಮ್ಮನ್ನ ಸಸ್ಪೆಂಡ್ ಮಾಡೋಂಗಿರಲಿಲ್ಲ, ಆದರೂ ಮಾಡಿದ್ದಾರೆ. ಹಾಗಾಗಿ ಪುನರ್ ಪರಿಶೀಲನೆ ಮಾಡಿ 363 ಅಡಿಯಲ್ಲಿ ಅವ್ರಿಗೆ ಅಧಿಕಾರ ಇದೆ, ಅಧಿಕಾರವನ್ನು ಬಳಕೆಯನ್ನು ಮಾಡಿ ಈ ತಕ್ಷಣ ಹಿಂದೆ ಪಡಿಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ವಿ. ಕೆಲವೊಂದು ಶಾಸಕರಿಗೆ ಆಗಲೇ ಮಾತಾಡ್ತಿದ್ರು, ನಾವು ಸ್ಪೀಕರ್ ಹತ್ರ ಹೋಗೋದು ಬೇಡ, ನ್ಯಾಯಾಲಯದ ಮೊರೆ ಹೋಗೋಣ, ನ್ಯಾಯಾಲಯದ ಮುಖಾಂತರನೇ ನ್ಯಾಯ ತಗೊಳ್ಳೋಣ ಅಂತ. ಖಂಡಿತ ಮನಸ್ಸಿನಲ್ಲಿ ಇದ್ರು ಎಲ್ಲರೂ ನ್ಯಾಯಾಲಯಕ್ಕೆ. ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಿ 1 ವರ್ಷ ಕಾಲ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಅಲ್ಲಿ ರೂಲ್ 53, ನಮ್ಮಲ್ಲಿ ಹೇಗೆ 348ರಲ್ಲಿ ನಮ್ಮನ್ನು ಸಸ್ಪೆಂಡ್ ಮಾಡಿದ್ರು, ಹಾಗೆ ಮಹಾರಾಷ್ಟ್ರದಲ್ಲಿ ರೂಲ್ 53ರಲ್ಲಿ ಅವ್ರನ್ನ 1 ವರ್ಷ ಕಾಲ ಮಾಡಿದ್ರು. ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ತಕ್ಷಣ ಅದು ವಜಾ, ಏನು ಸ್ಪೀಕರ್ ಅಲ್ಲಿ 1 ವರ್ಷ ವಜಾ ಮಾಡಿದ್ನ ಸ್ಕ್ವಾಶ್ ಮಾಡಿದ್ರು. ಆ ಸ್ಕ್ವಾಶ್ ಮಾಡಿದ ತಕ್ಷಣ ಅವರ ರೀಇನ್ಸ್ಟೇಟ್ ಆದ್ರಲ್ಲಿ. ಇದೇ ರೀತಿ ಇಲ್ಲೂ ಆಗುತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ನ್ಯಾಯಾಲಯದ ಮೊರೆ ಹೋಗ್ಬೇಕು ಅಂತಿದ್ರು. ಆದರೆ ಬೇಡ, ನಮ್ಮ ಸದನದಲ್ಲೇ ಸಭಾಧ್ಯಕ್ಷರನ್ನ ವಿಶ್ವಾಸಕ್ಕೆ ತೊಗೊಳ್ಳೋಣ, ನಮ್ಮ ಸದನದಲ್ಲೇ ಈ ಸಮಸ್ಯೆ ಬಗೆಹರಿಸ್ಕೋಬೇಕು, ನಮ್ಮ ಸಭಾಧ್ಯಕ್ಷರನ್ನೇ ಇದನ್ನು ಬಗೆಹರಿಸಬೇಕು ಅನ್ನುವಂಥ ವಿಚಾರವನ್ನು ಗಮನದಲ್ಲಿಟ್ಕೊಂಡು, ಹಾಗಾಗಿ ಈ ಚೌಕಟ್ಟಲ್ಲೇ ಮಾಡೋಣ, ನ್ಯಾಯಾಲಯಕ್ಕೆ ಹೋಗೋದು ಬೇಡ ಅಂತ ನಿಶ್ಚಯವನ್ನು ಮಾಡಿ ಅವರಿಗೆ ಹಾಗಾಗಿ ಸಭಾಧ್ಯಕ್ಷರಲ್ಲಿ ಮಾತುಕತೆಯನ್ನು ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಇದಿಷ್ಟ ಆದರೆ ಇವತ್ತೊಂದು ಸ್ಟೇಟ್ಮೆಂಟ್ ಅನ್ನು ಆಡಳಿತ ಪಕ್ಷದ ಆರ್ಥಿಕ ತಜ್ಞ, ಅಂದ್ರೆ ಆರ್ಥಿಕ ಸಲಹೆಗಾರ ಅಂತ ಹೆಂಗೆ ಕರೆಸ್ಕೊಂಡಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ. ಏನ್ ಹೇಳ್ತಾರೆ ಅವರು? ಇದು ಸತ್ಯನೇ ಇತ್ತು, ಇದು ಅಧಿಕೃತವಾಗಿ ಪ್ರಕಟಣೆ ಮಾಡಿದ್ದಾರೆ. ಏನು ಸರ್ಕಾರದಿಂದ ಅಧಿಕೃತವಾಗಿ ಪ್ರಕಟಣೆ ಆಗಬೇಕಲ್ವಾ? ಎಲ್ಲ ಕಾಂಪಿಟೇಷನ್ ಎಲ್ಲ ನಡೆದು ಎಲ್ಲ ವಿಚಾರ ಆಗಿ, ಸಂಶೋಧನೆ ಆಗಿ, ಅಧ್ಯಯನ ಆಗಿ, ಕಡೆಗೆ ಒಂದ್ಸಲಿ ಪ್ರಕಟಣೆ ಆಗುತ್ತಲ್ಲ ಅಧಿಕೃತವಾಗಿ. ನೀವೆಲ್ಲ ಪಾಸ್ ಆಗಿದ್ರು ಪರೀಕ್ಷೆನಲ್ಲಿ, ಮೌಲ್ಯಮಾಪನ ಎಲ್ಲ ಆಗಿ ರಿಸಲ್ಟ್ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರಲ್ಲ, ಹಂಗೆ ಮುಖ್ಯಮಂತ್ರಿ ಸಲಹೆಗಾರರು ಈ ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ ಹೇಳ್ತಾ ಇದ್ದಾರೆ, ನಾನು ಆ ಥರ ಹೇಳಿಲ್ಲ, ಸುಮ್ಮನೆ ಬಿಜೆಪಿಯವರು ಅದನ್ನು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ. ನಾನು ಹೇಳಿರೋದಲ್ಲ, ನೀವು ಈ ಮಾಧ್ಯಮದಲ್ಲೇ ನಿಮ್ಮೆಲ್ಲ ಪ್ರಕಟಣೆ ಆಗಿರೋದು, ಪ್ರಸಾರ ಆಗಿರೋದು. ಸೊ ಅದನ್ನು ಅವ್ರಿಗೆ ತೋರಿಸಿ, ಚಿತ್ರ ತೋರಿಸಿ, ವಿಡಿಯೋ ತೋರಿಸಿ, ಅವ್ರಿಗೆ ತೋರಿಸ್ಬಿಟ್ಟು ಅವ್ರಿಗೆ ಹೇಳಿ, ಯಾರು ಹೇಳಿದ್ದಾರೆ ಇದು ನೀವ, ಬೇರೆಯವ್ರು ಯಾರ? ಇಡೀ ದೇಶದಲ್ಲಿ ಇವತ್ತೇನಾರು ಭರವಸೆ, ಇವತ್ತೇನಾರು ಜನ ಭಾರತೀಯರು ಏನಾರು ಭರವಸೆಯಿಂದ, ವಿಶ್ವಾಸದಿಂದ ಬದುಕ್ತಿದ್ದಾರೆ ಅಂದರೆ ಭಾರತ ಸರ್ಕಾರದ ಒಂದು ಒಳ್ಳೆ ಆಡಳಿತದಿಂದಾಗಿ ಇವತ್ತು ಭರವಸೆದಾಯಕವಾಗಿ, ಒಂದು ಸದೃಢವಾಗಿ, ಸ್ವಾವಲಂಬಿಗಳಾಗಿ ಇವತ್ತು ಬದುಕಲಿಕ್ಕೆ ಸಾಧ್ಯವಾಗಿದೆ. ಇಂಥ ಈ ಕಾಂಗ್ರೆಸ್ ಸರ್ಕಾರ ಅಂತ ಸರ್ಕಾರಗಳು ಏನಾರು ಇದ್ಬಿಟ್ರೆ, ಕೇಂದ್ರ ಮಟ್ಟದಲ್ಲೂ ಏನಾರು ಇಂಥ ಸರ್ಕಾರಗಳೇ ಇದ್ಬಿಟ್ಟಿರೆ ಯಾರು ಬದುಕಕ್ಕಾಗ್ತಾರೆ? ಇಲ್ಲೇ ನರಕ ಯಾತನೆ. ಏನು ಆಡಳಿತ ಮಾಡ್ತಿದ್ದಾರೆ? ಬೆಳಗ್ಗೆ ಎದ್ದಿರೆ ಲೂಟಿ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಜನರ ರಕ್ತ ಇರೋದು, ತಮ್ಮ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋದು ಬಿಟ್ಟರೆ ಈ ಕಾಂಗ್ರೆಸ್ ಸರ್ಕಾರದಿಂದ ಏನನ್ನೂ ಬಯಸ್ಲಿಕ್ಕಾಗ್ತಿಲ್ಲ, ಏನನ್ನೂ ಬಯಸ್ಲಿಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ಗೆ ಏನು ಹೇಳ್ತೀರಾ ಸರ್? ಅಷ್ಟೊಂದು ನಮ್ರತೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಮ್ರತೆಯಿಂದ ನಾನು ಹೇಳ್ತೀನಿ, ನಿಮ್ಮ ಎಲ್ಲ ಬೆಲೆ ಏರಿಕೆಗಳನ್ನು ಮಾಡಿರೋದನ್ನೆಲ್ಲ ಹಿಂದೆ ಪಡೀರಿ. ಎಲ್ಲ ನಿಮ್ಮ ನಮ್ರತೆಯಿಂದ ಹೇಳ್ತಾ ಇದ್ದೀವಿ, ನೀವು ಹಿಂದೆ ಪಡೀರಿ. ನೀವು ಎಲ್ಲ ಬೆಲೆ ಏರಿಕೆಯನ್ನು ಹಿಂದೆ ಪಡೆದ್ರೆ ನಾವು ಎಲ್ಲ ಈ ಜನ ಆಕ್ರೋಶ ಹೋರಾಟವನ್ನು ಹಿಂದೆ ಪಡಿತೀವಿ. ಒಳ್ಳೆ ಆಡಳಿತ ಕೊಡಿ, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡಿ, ಜನಪರವಾಗಿ, ಜನ ಆಧಾರಿತವಾಗಿ ಕೊಡಿ. ಸೊ ಇಷ್ಟನ್ನು ಮಾಡಿ ನೀವು ಒಳ್ಳೆ ಕೆಲಸಗಳನ್ನ, ಒಳ್ಳೆ ಆಡಳಿತ ಕೊಡಿ, ಅಭಿವೃದ್ಧಿ ಕೊಡಿ, ಬೆಲೆ ಏರಿಕೆನ ಹಿಂದೆ ಪಡೀರಿ, ನಾವು ಹೋರಾಟವನ್ನು ಹಿಂದೆ ಪಡಿತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ ವಿ ಎನ್, ಪವರ್ ಟಿವಿ, ಬೆಂಗಳೂರು.